ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಶೇಷತೆ ವಿಡಿಯೋ ಏನು ಅಂತಂದರೆ, ಹೆಣ್ಮಕ್ಳಿಗೆ ತುಂಬ ಇಷ್ಟವಾದದ್ದು ಹೂವು. ಸೊ ಆ ಹೂವು ಬಗ್ಗೆನೇ ಇವತ್ತು ತಿಳಿಸ್ತಾ ಇದ್ದೀನಿ. ಅದರಲ್ಲಿ ಸ್ಪೆಷಲಾಗಿ ಕನಕಾಂಬರ ಹೂವು. ಯಾವ ಹೆಣ್ಮಕ್ಳಿಗೆ ತಾನೇ ಕನಕಾಂಬರ ಹೂವು ಅಂದರೆ ಇಷ್ಟ ಇರಲ್ಲ ಅಲ್ವಾ? ಸೊ ಹಾಗಾಗಿ ಇವತ್ತು ಈ ವಿಡಿಯೋ ಈ ಹೂವಿನ ಬಗ್ಗೆ ಇರುತ್ತೆ. ಅಂದರೆ ವರ್ಷ ಇಡೀ ಪೂರ್ತಿ ನಮಗೆ ಈ ಹೂವನ್ನ ನಾವು ಬೆಳೆಸ್ಬೋದು. ಸೊ ಹಾಗಾಗಿ ಅದಕ್ಕೆ ಕೆಲವೊಂದು ಟಿಪ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ಒಂದು ಸ್ಪೆಷಲ್ ಗೊಬ್ಬರ ಕೂಡ ಇದೆ. ಸೊ ಆ ಗೊಬ್ಬರ ಯಾವುದು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಇವತ್ತಿನ ಟಾಪಿಕ್ ಕನಕಾಂಬರ ಹೂವು. ಫಸ್ಟ್ ಇದನ್ನು ಹೇಗೆ ಗ್ರೋ ಮಾಡಬೇಕು ಅಂತ ನಾನು ತಿಳಿಸ್ತೀನಿ ನೋಡಿ. ಫಸ್ಟು ಈ ಹೂವಲ್ಲಿ ತುಂಬ ಕಲರ್ಸ್ ಕೂಡ ಬರ್ತವೆ. ನಿಮಗೆ ಸುಮಾರು ಜನ ನೋಡಿರ್ಬೋದು, ಎಲ್ಲೋ ಬರುತ್ತೆ, ರೆಡ್ ಕಲರ್ ಬರುತ್ತೆ. ಆಮೇಲೆ ರೆಡ್ ಕಲರಲ್ಲಿ ಸ್ವಲ್ಪ ಸಾಫ್ಟಾಗಿ ಕಾಣಿಸುತ್ತಲ್ವ. ಸೊ ಇದರಲ್ಲಿ ಕೊನೆಯಲ್ಲಿ ಜೇನು ಅನ್ನೋದು ತುಂಬ ಯೂಸ್ ಮಾಡ್ತಾರೆ. ಅಂದರೆ ಜೇನುಹುಳ ತುಂಬ ಯೂಸ್ ಮಾಡುತ್ತೆ ಈ ಒಂದು ರಸನ. ಹಾಗೆ ನೋಡ್ಬೋದು ಕಲರ್ಸ್ ಯಾವ್ಯಾವ ಕಲರ್ಸಲ್ಲಿ ಕನಕಾಂಬರ ಹೂವು ಬರುತ್ತೆ ಅಂತ. ಇದನ್ನೆಲ್ಲ ಕೂಡ ಕನಕಾಂಬರ ಹೂಗಳಲ್ಲಿ ಡಿಫ್ರೆಂಟ್ ಕಲರ್ಸಲ್ಲಿ ಬರುತ್ತೆ. ಇವೆಲ್ಲ ಸುಮಾರು ಜನ ನೋಡಿರ್ತಾರೆ, ಕೆಲವರು ನೋಡಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಗಿಡ ತುಂಬ ಹೂವು ಬರಬೇಕು ಅಂದರೆ ಮೈನ್ ಇದಕ್ಕೆ ಗೊಬ್ಬರ ಚೆನ್ನಾಗಿ ಹಾಕಬೇಕು. ಹಾಗೆಯೇ ಇದ್ರ ಬೀಜಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಬೀಜಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಫಸ್ಟು ಈ ಥರ ಒಣಗಕ್ಕೆ ಬಿಡಬೇಕು. ಒಣಗಕ್ಕೆ ಬಿಡಬೇಕು ಅಂದರೆ ನೀವು ಹೂವನ್ನ ಯಾವುದೇ ಕಾರಣಕ್ಕೂ ಕೀಳಬಾರ್ದು. ಕೀಳದೇ ಇದ್ದರೆ ಈ ಥರ ಆಗಿರುತ್ತೆ. ಸೊ ಅದರಲ್ಲಿ ಈ ಥರ ಪುಟ್ಟು ಬೀಜಗಳನ್ನ ಸಿಗ್ತವೆ. ನೀವೇನಾದರೂ ಮಣ್ಣಲ್ಲಿ ಹಾಕ್ತೀನಿ ಅಂತಂದರೆ ಈ ಮರಳು ಇರುತ್ತಲ್ಲ, ಮರಳು ಮಿಶ್ರಿತವಾಗಿರುವಂತಹ ಗೊಬ್ಬರ ಇರೋಂತಹ ಮಣ್ಣನ್ನು ಯೂಸ್ ಮಾಡಿಕೊಂಡು ನೀರು ಹಾಕಿ ಈ ಥರ ಬೀಜಗಳನ್ನ ಹೂಣ್ಬಿಟ್ರೆ ಈ ಥರ ಗಿಡಗಳು ಬರುತ್ತೆ. ಆಮೇಲೆ ಸಪ್ರೇಟಾಗಿ ತೆಗೆದು ನೀವು ಪಾರ್ಟಲ್ಲಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರ ಭೂಮಿ ಮೇಲಾದರೂ ಹಾಕ್ಕೋಬೋದು. ಹಾಗೆಯೇ ಇನ್ನೊಂದು ವಿಚಾರ ನೆನ್ಪಿಡ್ಬೇಕಾದ್ರೆ ಅಂದರೆ ಈ ಥರ ಇಷ್ಟು ತಾವ ಇದ್ದರೆ ಸಾಕಾಗತ್ತೆ ಇದಕ್ಕೆ. ನಂತರ ಗೊಬ್ಬರ ಏನು ಅಂದರೆ ಎರೆಹುಳು ಗೊಬ್ಬರ, ಹಾಗೆಯೇ ಈ ಥರ ಬ್ಲ್ಯಾಕ್ ಕಲರ್ ಗೊಬ್ಬರ ಬರುತ್ತಲ್ಲ, ಆ ನಂತರ ಕುರಿ ಗೊಬ್ಬರ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಂತರ ಇದಕ್ಕೆ ಮೈನ್ ಇಂಪಾರ್ಟೆಂಟ್ ಏನಂದರೆ ಬಾಳೆಹಣ್ಣನ್ನು ನೆನೆಸಿ ಈ ಥರ ನೀರನ್ನ ತೊಗೊಂಡು ಇದನ್ನು ಕೂಡ ಹಾಕಿದ್ರೆ ಗೊಬ್ಬರ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಬಾಳೆಹಣ್ಣು ಸಿಪ್ಪೆ ಗೊಬ್ಬರ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡಕ್ಕೆ ಹಾಕಿದ್ರೆ. ಆ ನಂತರ ಈ ಥರ ಅಕ್ಕಿನ ನೆನೆಸಿ ಒಂದು 3-4 ಡೇಸ್ ಆದಮೇಲೆ ಚೆನ್ನಾಗಿ ಅದನ್ನು ನೆನೆದ್ರೆ ಇದು ತುಂಬ ಚೆನ್ನಾಗಿರುವಂತಹ ಪೌಷ್ಟಿಕವಾದಂತಹ ವಾಟರ್ ಆಗಿರುತ್ತೆ. ಇದನ್ನು ಕೂಡ ಬುಡಕ್ಕೆ ಹಾಕಿದ್ರೆ ಈ ಥರ ತುಂಬ ಚೆನ್ನಾಗಿ ಗಿಡ ತುಂಬ ಹೂವು ಬರುತ್ತೆ, ಫ್ರೆಶ್ ಆಗಿರುತ್ತೆ. ಹಾಗೆಯೇ ವರ್ಷ ಪೂರ್ತಿ ನೀವು ಈ ಹೂಗಳನ್ನು ಬೆಳಿಬೋದು. ಹಾಗೆಯೇ ನೀರು ಹಾಕಬೇಕಾದ್ರೂ ಅಷ್ಟೇ ಲಿಮಿಟಾಗಿ ನೋಡಿಕೊಂಡು ಹಾಕಿ. ಬೇಸಿಗೆ ಕಾಲದಲ್ಲಿ ತುಂಬ ಜಾಸ್ತಿ ನೀರನ್ನು ಹಾಕಬೇಕಾಗತ್ತೆ ಈ ಗಿಡಕ್ಕೆ. ನಂತರ ಒಣಗಿರೋ ಎಲೆಗಳ ಏನಿರುತ್ತೆ, ಸೊ ಇದೆಲ್ಲ ಕೂಡ ಟಿಪ್ಸೇ. ಒಣಗಿರೋ ಎಲೆಗಳನ್ನ ಆದಷ್ಟು ತೆಗೆದುಬಿಡಿ. ಹಾಗೆಯೇ ಏನು ಮಾಡಬೇಕು ಅಂದರೆ ಗಿಡ ತುಂಬ ಹೂವು ಬಿಡ್ತಾ ಇದ್ದಂಗೆ ಹೂವನ್ನು ಕಿತ್ತು ಬಿಡಬೇಕು. ನೀವು ಹೂವನ್ನು ಗಿಡದಲ್ಲೇ ಕಿತ್ತಿಬಿಟ್ರೆ ಅದು ಬೀಜಗಳಾಗಿ ಆದಷ್ಟು ಗಿಡ ಒಣಗೋಗ್ಬಿಡುತ್ತೆ. ಸೊ ಹಾಗಾಗಿ ತೆಗೆದುಬಿಡ್ತಾಯಿರಿ. ಹಾಗೆಯೇ ಈ ಥರ ಜಾಸ್ತಿ ನೀರಾದರೂ ಇಲ್ಲಾಂದರೆ ನೀರು ಹಾಕದೇ ಇದ್ರೂ ಕೆಲವೊಂದಿಷ್ಟು ರೋಗಗಳು ಬರುತ್ತೆ ಗಿಡಕ್ಕೆ. ಸೊ ಅಂಥ ಟೈಮಲ್ಲಿ ನೀಮ್ ಆಯಿಲ್ನ ಯೂಸ್ ಮಾಡ್ಕೋಬೋದು. ನೀಮ್ ಆಯಿಲ್ ನೀವು ಇಲ್ಲ ಅಂತಂದರೆ ಈ ಥರ ಬೇವಿನ ಎಲೆನ ಚೆನ್ನಾಗಿ ಬೇಯಿಸಿ ಅದನ್ನು ಕೂಡ ನೀವು ಬುಡಕ್ಕೆ ಹಾಕೋದ್ರಿಂದ ನೀಟಾಗಿ ಆ ಹುಳ ಏನು ಬಿದ್ದಿರುತ್ತೆ, ಆ ರೋಗ ಏನು ಬಂದಿರುತ್ತೆ ಅದು ಹೋಗುತ್ತೆ. ಸೊ ಇಷ್ಟು ಇವತ್ತಿನ ಟಿಪ್ಸು. ನಿಮಗೆ ಈ ಟಿಪ್ಸ್ ಎಲ್ಲ ಫಾಲೋ ಮಾಡಿದ್ರೆ ಖಂಡಿತ ನೀವು ವರ್ಷ ಪೂರ್ತಿ ಹೂಗಳನ್ನು ಬೆಳಿಬೋದು, ವರ್ಷ ಪೂರ್ತಿ ನೀವು ಮುಡ್ಕೋಬೋದು, ವರ್ಷ ಪೂರ್ತಿ ಟೆಂಪಲ್ಗೆ ತೊಗೊಂಡೋಗ್ಬೋದು, ವರ್ಷ ಪೂರ್ತಿ ಮನೆಯಲ್ಲಿ ಪೂಜೆಗೆ ಯೂಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಗೊಬ್ಬರ ಆಗಿರ್ಬೋದು, ಒಣಗಿರೋ ಎಲೆಗಳನ್ನ ತೆಗಿಯೋದಾಗಿರ್ಬೋದು, ಹೂಗಳು ಬರ್ತಾ ಇದ್ದಂಗೆ ಕೀಳೋದಾಗಿರ್ಬೋದು, ಹಾಗೆಯೇ ಬುಡಕ್ಕೆ ಕರೆಕ್ಟಾಗಿ ನೋಡಿ ನೀರು ಹಾಕಬೇಕು. ಈ ಗಿಡಕ್ಕೆ ಮೈನ್ ಏನಂದರೆ ನೀರು ಕಡಿಮೆ ಆದರೂ ಬದುಕುತ್ತೆ ಇದು. ಹಾಗೆಯೇ ನೀರು ಜಾಸ್ತಿ ಆದರೆ ಸತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನೀರು ಲಿಮಿಟಲ್ಲಿ ಹಾಕ್ಕೊಳ್ಳಿ. ಹಾಗೆಯೇ ಪಾಟಲ್ಲಿ ಸ್ವಲ್ಪ ತ್ಯಾವ ಇದ್ದರೆ ಸಾಕಾಗುತ್ತೆ, ತುಂಬ ತ್ಯಾವ ಕೂಡ ಮಾಡಬಾರ್ದು. ಓಕೆನಾ? ಇಷ್ಟು ಇವತ್ತಿನ ವಿಡಿಯೋ. ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ಕಾರ.